ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ಗೆ ಅಡುಗೆಗೆ ಮತ್ತು ಬ್ರೇಕ್ಫಾಸ್ಟ್ ಎರಡೂ ರೆಡಿ ಮಾಡ್ತಾ ಇದ್ದೀನಿ. ಇದು ಬಂದು ನಾನು ದಾಲ್ ಮಾಡೋಣ ಅಂತ 3 ಥರ ಬೇಳೆ ಬಳಸ್ಕೊಂಡು ದಾಲ್ ಮಾಡೋದಕ್ಕೋಸ್ಕರ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಎರಡು ಟೊಮೊಟೊ ಮತ್ತು 1-3 ಹಸಿಮೆಣ್ಸಿಕಾಯಿ. ಖಾರ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಬಂದು ದಾಲ್ ಮಾಡೋಕ್ಕೆ ಅಡುಗೆಗೆ. ಇದು ಬಂದು ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ. 3 ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು 2 ಟೊಮೊಟೊ, ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ. ಇವಾಗ ಚಿತ್ರಾನ್ನಕ್ಕೆ ರೈಸ್ ಕೂಗ್ಸಿಟ್ಟಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನಾನು 3 ಥರ ಬೇಳೆ ಹಾಕ್ಕೊಳ್ತೀನಿ. ಫಸ್ಟ್ ಬಂದು ತೊಗರಿ ಬೇಳೆ. ಇವಾಗ ಸ್ವಲ್ಪ ದಾಲ್ ಮಾಡ್ಕೊಳ್ಳೋಣ ಅನ್ನಿಸ್ತು ಮಧ್ಯಾಹ್ನ ಊಟಕ್ಕೆ, ಹಾಗಾಗಿ ಬೇಗ ಮಾಡ್ಕೊಂಬಿಡೋಣ ಅಂತ ನಾನು ಒಂದು 3 ಇಡಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇಡೀ ಲೆಕ್ಕದಲ್ಲಿ ಹಾಕೋದು, ಒಬ್ರಿಗೆ 1 ಇಡಿ ಅನ್ನೋದ್ರ ಲೆಕ್ಕದಲ್ಲಿ ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಕ್ಲೀನಾಗಿ ಪ್ರಮಾಣ ಕರೆಕ್ಟ್ ಇರುತ್ತೆ. ನಾನು ಗ್ರಾಮ್ಸ್ ಲೆಕ್ಕದಲ್ಲಿ ಲೋಟದ ಅಳತೆಯಲ್ಲೆಲ್ಲ ಹಾಕಲ್ಲ. ಮತ್ತು ಇದಕ್ಕೆ ಬಂದು ನಾವು ಸ್ವಲ್ಪ ತಿಕ್ನೆಸ್ಗೋಸ್ಕರ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಬಂದು ಹೆಸರುಬೇಳೆ ಸೇರಿಸ್ತೀನಿ ಅಷ್ಟೇ. ಇವಾಗ ಬಂದು ಇದಕ್ಕೆ 3 ಇಡಿಯಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ನಲ್ಲ, 1-1.5 ಇಡಿಯಷ್ಟು ಹೆಸರುಬೇಳೆ ಹಾಕ್ಕೊಳ್ತೀನಿ, ಸಾಕು, ಜಾಸ್ತಿ ಏನು ಬೇಡ. ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಆ್ಯಡ್ ಮಾಡಿದ್ದೀನಿ. ಅರಿಶಿನ ಆ್ಯಡ್ ಮಾಡಿಬಿಟ್ಟು ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಒಂದು 3 ವಿಷಿಲ್ ಬರ್ಸ್ಕೊಳ್ಳೋಣ. ಯಾಕಂದರೆ ಇದು ದಾಲ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗೆ ಬೇಯಬೇಕು ಬೇಳೆ ಎಲ್ಲ, ಹಾಗಾಗಿ ಒಂದು 3 ವಿಷಿಲ್ ಬರೆಸ್ತೀನಿ. ನಾನಿಲ್ಲಿ ಚಿತ್ರಾನ್ನ ಏನು ತೋರಿಸ್ತಾ ಇಲ್ಲ ಡೀಪಾಗಿ, ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ನಾನು ಒಂದು 2-3 ಥರ ಚಿತ್ರಾನ್ನ ಮಾಡ್ತೀನಿ. ಬೆಳ್ಳುಳ್ಳಿ ಚಿತ್ರಾನ್ನ ಮತ್ತು ರುಬ್ಬಾಕೋ ಮಾಡೋ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ ಎಲ್ಲ. ಸೊ ಇವತ್ತು ಬಂದು ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ, ಅಷ್ಟೊಂದೇನು ಡೀಪಾಗಿ ತೋರ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಎಷ್ಟು ಸತಿ ಅಂತ ತೋರಿಸೋದು ಎಲ್ಲನೂ ಅಲ್ವಾ, ಹಾಗಾಗಿ ತೋರಿಸ್ತಾರೆ ಅಂತ ಅಂದ್ಕೊಳ್ತಾರೆ ಆಮೇಲೆ. ಹಾಗಾಗಿ ಸುಮ್ಮನೆ ರ್ಯಾಂಡಮಾಗಿ ವೀಡಿಯೋ ಮಾಡಿರ್ತೀನಿ ಅಷ್ಟೇ. ಹಾಗಾಗಿ ಫಾಸ್ಟ್ ಮೋಷನ್ಗೆ ಹಾಕ್ಬಿಟ್ಟಿದ್ದೀನಿ. ಕಡಲೆಕಾಯಿ ಬೀಜ ಎಲ್ಲ ಎತ್ತಿಟ್ಕೊಂಬಿಡ್ತೀನಿ ಫಸ್ಟೇ ನಾನು, ಯಾಕಂದರೆ ಟೊಮೊಟೊ ಹಾಕೋದ್ರೆ ಫುಲ್ಲು ಸಾಫ್ಟಾಗಿ ಕಚ ಅಂದ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಟೊಮೊಟೊ ಚಿತ್ರಾನ್ನ ಆಗಿರೋದ್ರಿಂದ. ಲೆಮನ್ ಚಿತ್ರಾನ್ನಕ್ಕಾದ್ರೆ ಏನು ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಕೋಬೋದು. ಲೆಮನ್ ಚಿತ್ರಾನ್ನಕ್ಕೆ ನಾನೇನು ಈರುಳ್ಳಿ ಏನು ಬಳಸಲ್ಲ, ಹಾಗಾಗಿ ಅಷ್ಟೇ. ಸೊ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಬೇಯಿಲಿ ಇದು. ಲಾಸ್ಟಲ್ಲಿ ಕಡಲೆಕಾಯಿ ಬೀಜ ಆ್ಯಡ್ ಮಾಡಿದ್ರಾಯಿತು. ಸೊ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ನೀಟಾಗಿ ಕಲಿಸಿದ್ದೀನಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಲಂಚ್ ಬಾಕ್ಸ್ಗೆ ಹಾಕ್ಬಿಡೋಣ. ನನ್ನ ಫಸ್ಟ್ ಅವಳಿಗೆ ಬಾಕ್ಸ್ ಕೊಟ್ಟು ಕಳಿಸ್ಬೇಕು, ಹಾಗಾಗಿ ಲಂಚ್ ಬಾಕ್ಸ್ಗೆ ನಾನೇನು ಸ್ಪೆಷಲಾಗಿ ಲಂಚ್ ಬಾಕ್ಸ್ನ ರೆಡಿ ಮಾಡಲ್ಲ. ಅಂದರೆ ಈಗ ವೆಜಿಟೇಬಲ್ಸ್ ಹಾಕೋದು ಮತ್ತು ಡ್ರೈ ಫ್ರೂಟ್ಸ್ ಹಾಕೋದು, ಈ ಥರ ಎಲ್ಲ ನಾನು ಸ್ಪೆಷಲಾಗೆಲ್ಲ ಏನೂ ಮಾಡಲ್ಲ. ನಾವು ರೆಗ್ಯುಲರಾಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನು ತಿಂತೀವಿ, ದೋಸೆ, ಇಡ್ಲಿ, ಪುಳಿಯೋಗರೆ, ಚಿತ್ರಾನ್ನ, ಟೊಮೆಟೊ ಬಾತು, ನಾನು ಅದನ್ನೇ ಕಳಿಸೋದು. ಸ್ಪೆಷಲ್ ಎಲ್ಲ ನಾನೇನು ಮಾಡೋಕ್ಕೋಗಲ್ಲ, ಹಾಗಾಗಿ ಚಿತ್ರಾನ್ನನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ತಿಂದಿದ್ದಾಯಿತು, ಫ್ರೆಶ್ ಅಪ್ ಆಗಿ. ಸೊ ನನ್ನ ಮಗಳು ಸ್ಕೂಲ್ಗೆ ಹೋದ್ಲು, ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ರು, ನಾನು ನನ್ನ ಮಗ ಇಬ್ಬರೇ ಇರೋದು. ತಿಂದಾದಮೇಲೆ ಸ್ವಲ್ಪ ಹಲಸಿನಣ್ಣಿತ್ತು ತಿನ್ನೋಣ ಅಂತ. ಚೆನ್ನಾಗಿರುತ್ತೆ ಹಲಸಿನಣ್ಣಲ್ಲ, ನನ್ನ ಫೇವ್ರೆಟ್. ಹಾಗಾಗಿ ಬ್ರೇಕ್ಫಾಸ್ಟ್ ತಿಂದು ಆಗಿತ್ತು, ಬೋರ್ ಆಗ್ತಿತ್ತು, ಹಾಗಾಗಿ ಹಲಸಿನಣ್ಣು ತಿಂತಾ ಕೂತಿದ್ದೀನಿ. ನನ್ನ ಮಗ ಆಟಾಡ್ತಾ ಇದ್ದ ತೋರಿಸ್ತೀನಿ ಬನ್ನಿ. ನೋಡಿ ಆಟಾಡ್ತಾ ಇರೋದು, ಅವನು ಫ್ರೆಶ್ ಅಪ್ ಆಗಿದ್ದಾಯಿತು, ಆಟಾಡ್ತಾ ಇದ್ದಾನೆ ಒಬ್ಬನೇ. ಹಾಗಾಗಿ ಬೋರಿಂಗು, ಎಲ್ಲ ಬಾಲು ಗೀಲು ಎಲ್ಲ ಚೆಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ವಾಪಸ್ ಮತ್ತೆ ಕಸ ಮಾಡ್ತಾನೆ ನನ್ನ ಮಗ. ತಿನ್ನಿ, ಹಲಸಿನಣ್ಣು ತಿಂತೀಯಾ? ಹಲಸಿನಣ್ಣು, ಜಾಕ್ ಫ್ರೂಟ್ ಬೇಡವಂತ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ನಿದ್ದೆ ಮಾಡಿ ಎದ್ದಿದ್ದಾನೆ. ಹಾಯ್ ಮಾಡ್ತೀನಿ. ಕೂಚಿ 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 ತೊವೆ ಮಾಡಬೇಕು. ಬೇಯಿಸಿಟ್ಟಿದ್ನಲ್ಲ ಬೆಳಗ್ಗೆ ಬೇಳೆ, ಅದಕ್ಕೆ ತೊವೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಕರೆಂಟ್ ಇಲ್ಲ, ಆ್ಯಕ್ಚುಲಿ ಕರೆಂಟ್ ಹೊಟ್ಟೋಗಿದೆ, ಹಾಗಾಗಿ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ. ಇವತ್ತೇನು ಸ್ಕೂಲ್ ಹತ್ರ ಹೋಗಲ್ಲ, ನಮ್ಮ ಯಜಮಾನ್ರು ಕರ್ಕೊಂಬರ್ತಾರೆ ನನ್ನ ಮಗಳನ್ನ. ಈ ಕಡೆ ರೂಟ್ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಹೋಗ್ತಾರೆ, ಹಾಗಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಕಡಲೆಬೇಳೆ ಮತ್ತು ತೊಗರಿಬೇಳೆ, ಹೆಸರುಬೇಳೆ ಇವು 3 ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈ ಸ್ಮ್ಯಾಶರಲ್ಲಿ, ಅಲ್ವಮ್ಮ ಚಿನ್ನಿ? ಅದರಲ್ಲಿ ಮಾಡಿದೇವಲ್ಲಮ್ಮ. ಮಾಡು 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 ಮಾಡ್ತೀಯಾ? ಮಾಡು, ಸ್ಮ್ಯಾಶ್ ಮಾಡ್ತಾನಂತೆ ನನ್ನ ಮಗ ನೋಡಿ.
ಯೇ ವೆರಿ ಗುಡ್ ಹೇಮಂತ್, ವೆರಿ ಗುಡ್. ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ತವೆಗೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಹಾಗೆ ಪ್ಲೈನು ಮಾಡ್ಕೊಳ್ತಾರೆ. ಆದರೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಟೊಮೆಟೊ ಹೆಚ್ಚಿಕೊಂಡಿದ್ದೀನಲ್ಲ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಾಡ್ತೀನಿ. ನಾನು ಸ್ವಲ್ಪ ಈ ಥರನೇ ತೊವೆ ಮಾಡೋದು. ಕೆಲವ್ರು ಬರೀ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಮಾಡ್ಕೊಳ್ತಾರೆ. ಅದು ಪ್ಲೈನ್ ತೊವೆ, ಅದೊಂಥರ ಟೇಸ್ಟ್ ಇರುತ್ತೆ, ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನೀವೊಂದ್ಸತಿ ಟ್ರೈ ಮಾಡಿ. ಸೊ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಲಿ. ಇವಾಗ ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗೆ. ಇವಾಗ ಬಂದು ಬೇಯಿಸಿರೋ ಅಂತಹ ಬೇಳೆನೆಲ್ಲ ಹಾಕ್ಕೊಂಬಿಡೋಣ. ನೀರು ಹಾಕ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಇನ್ನೂ ಬೇಕಾಗತ್ತೆ. ಮತ್ತು ಉಪ್ಪು ಹಾಕಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಾನು ಇಲ್ಲಿ ನೀರು ಹಾಕಿದ್ದೀನಿ ಸ್ವಲ್ಪ, ಯಾಕೆ ಅಂದರೆ ಇದು ಕುದ್ದ ಮೇಲೆ ಗಟ್ಟಿ ಆಗತ್ತೆ ಇನ್ನು, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಇದ್ರದ್ದು ತವೆದು ಸಾಂಬಾರು. ಮತ್ತು ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಿದ್ರೆ ಮುಗೀತು. ಇದು ಚೆನ್ನಾಗಿ ಕುದಿಲಿ ಒಂದು ಟ್ರಿಪ್ ಮಾಡೋಣ ಅಂತ ಇಡ್ಲಿಗೆ ನೆನೆಸಿದ್ದೀನಿ ಫ್ರೆಂಡ್ಸ್. ರುಬ್ಬೇಕು ಆಮೇಲಿಂದ ಸಂಜೆ ಮೇಲೆ. ಸೊ ಫ್ರೆಂಡ್ಸ್, ಇವತ್ತು ಫೈನಲಿ ಖಾರದ ಪುಡಿನ ಹುರಿದ್ಬಿಟ್ಟು ತೊಗೊಂಡೋಗಿ ಬಿಸ್ಕೊಂಬರೋಕ್ಕೆ ಕೊಟ್ಟು ಕಳಿಸ್ತೀನಿ. ಇಲ್ಲ ನಾನೇ ಹೋಗ್ತೀನಿ ಜೊತೆಲಿ, ನೋಡೋಣ ಹೆಂಗಾಗತ್ತಂಗೆ. ನೆನ್ನೆ ಇವತ್ತೆಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿಲು ಬಂತು. ಇವಾಗ ಸ್ವಲ್ಪ ಮೋಡ ಬಂದಿದ್ದು, ಹಾಗಾಗಿ ಒಣಗಿಸ್ಬಿಟ್ಟಿದ್ದೀನಿ. ರೆಡಿ ಇದೆ. ಇವಾಗ ನಾನು ಬರೀ ಧನಿಯಾ ಕಾಳು ಮಾತ್ರ ಹುರಿಯೋದು. ಯಾಕೆ ಅಂದರೆ ಮೆಣ್ಸಿಕಾಯಿ ಹುರಿಯಲ್ಲ, ಯಾವಾಗ್ಲೂ ಚೆನ್ನಾಗಿ ಒಣಗಿಸ್ಕೊಳ್ತೀನಿ, ಅಷ್ಟೇ ಸಾಕು. ಸೊ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮಾಡ್ತಿರೋದು ಬರೀ ಮಟನ್ ಸಾಂಬಾರು ಪುಡಿಗೆ ಅಷ್ಟೇ. ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಎರಡನ್ನೂ ಒಟ್ಟಿಗೆ ಬಿಡಿಸ್ತೀನಿ ನಾನು. ಕೆಲವರು ಧನಿಯಾ ಪುಡಿ ಸಪ್ರೇಟು, ಮೆಣ್ಸಿಕಾಯಿ ಸಪ್ರೇಟು ಬಿಡಿಸ್ಕೊಳ್ತಾರೆ. ಅವ್ರವ್ರು ಹೇಗೆ ಮಾಡ್ತಾರೆ ಪದ್ಧತಿ, ಅವ್ರಿಗೆ ಯಾವ ಥರ ಅವಾಗಿಂದ ಮಾಡ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ಕೋತಾರೆ. ನಾವೇನಂದರೆ ಎಲ್ಲ ಒಟ್ಟಿಗೆ ಮಾಡೋದು. ಇದ್ರ ಜೊತೆ ಇನ್ನೇನೋ ಹಾಕಲ್ಲ ನಾನು. ಧನಿಯಾ ಮತ್ತು ಅರ್ಧ kg ಧನಿಯಾ, ಮತ್ತು 1/4 kg ಇದು ಬಾಡಿಗೆ ಮೆಣಸಿಕಾಯಿ, ಮತ್ತು 1/4 kg ಇದು ಒಣಮೆಣ್ಸಿಕಾಯಿ ಹಾಕ್ಕೊಳ್ತೀವಿ, ಅಂದರೆ ಗುಂಟೂರು. ಇದರಲ್ಲಿ ನಾನು ಬಂದು ಕಟ್ಟಿನ ಮೆಣಸಿಕಾಯಿ ಮತ್ತು ಬಾಡಿಗೆ ಮೆಣಸಿಕಾಯಿ ಎರಡೂ ಸೇರಿ 1/4 kg ಹಾಕ್ಕೊಂಡಿದ್ದೀನಿ. ಗುಂಟೂರು ಮೆಣಸಿಕಾಯಿನ 1/4 kg ಅಷ್ಟು ಹಾಕ್ಕೊಳ್ತೀನಿ ಅಷ್ಟೇ. ಸ್ಪೈಸಿ ಕಲರು ಮತ್ತು ಎಲ್ಲದಕ್ಕೂ ಬೇಕಲ್ಲ, ಹಾಗಾಗಿ ಇದ್ರ ಜೊತೆಯಲ್ಲಿ 100 ಗ್ರಾಮ್ ಅಷ್ಟು ಅರಿಶಿನ ಹಾಕ್ಕೊಡ್ಬೇಕು. ಅರಿಶಿನದ ಕೊಂಬು ತರಿಸಿಲ್ಲ ನಾನು, ಹಾಗಾಗಿ ಏನು ಮಾಡ್ತೀನಿ ಅಂದರೆ ಅರಿಶಿನದ ಪೌಡರೇ ಇದೆ, ಅದನ್ನೇ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಇದಕ್ಕೆ ಹಾಕ್ಬಿಡ್ತೀನಿ. ಇವಾಗ ಇದೆಲ್ಲ ಹುರಿತೀನಲ್ಲ, ಅದ್ರ ಜೊತೆಗೆಲ್ಲ ಅರಿಶಿನ ಪುಡಿನ ಹಾಕ್ಬಿಟ್ರೆ ಜೊತೆಲಿ ನೀಟಾಗಿ ಲೆವೆಲ್ಲಾಗೆ ಮಿಕ್ಸ್ ಆಗುತ್ತೆ. ಹಾಗಾಗಿ ಲಾಸ್ಟಲ್ಲಿ ಏನು ಪೌಡರ್ ಹಾಕೋಕ್ಕೆ ಹೋಗಲ್ಲ ನಾನು, ಅವಾಗ ಮತ್ತು ನಾನು ಹಿಂಸೆ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ. ಹಾಗಾಗಿ ಇವಾಗ ಬನ್ನಿ, ಏನಂದರೆ ಧನಿಯಾ ಒಂದೇ ಸ್ಲಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಆಯಿತು. ತೊಗೊಂಡು ಬೀಸ್ಕೊಂಡು ಬರೋದು ಒಂದು 5 ನಿಮಿಷ ಬಿಟ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ಕೂಲ್ ಆಗಬೇಕು. ತುಂಬ ಬಿಸಿ ಇರುವಾಗ ಹಾಕ್ಬಿಟ್ರೆ ಎಲ್ಲ ಮಿಷಿನ್ಗೆ ಕಚ್ಕೊಳುತ್ತೆ ಬೇವುತ್ಕೊಂಡು, ಹಾಗಾಗಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಪುಡಿ. ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಘಮ ಘಮ ಅಂತ ಧನಿಯಾ ವಾಸನೆ ಬರುತ್ತಲ್ಲ, ಆವಾಗ ಇದನ್ನು ಚೆಲ್ಕೊಳ್ಳೋದು. ನಾನು 3 ಟ್ರಿಪ್ ಹಾಕ್ಕೊಂಡು ಹುರ್ಕೊತೀನಿ, ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ರೆ ನೀಟಾಗಿ ಫ್ರೈ ಆಗಲ್ಲ. ಹಾಗಾಗಿ ಒಂದು 3 ಬ್ಯಾಚ್ ಹಾಕ್ಕೊಳ್ತೀನಿ ಇದನ್ನು. ಧನಿಯಾ ಕಾಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಹಾಕೋರು ಚಕ್ಕೆ ಲವಂಗ ಎಲ್ಲ ಇದ್ರ ಜೊತೆಲೆ ಬೀಸ್ಕೊಳ್ತಾರೆ, ಯಾಕಂದರೆ ಮಟನ್ ಸಾರಿಗೆ ಬಳಸೋದ್ರಿಂದ, ನಾನ್ ವೆಜ್ ಐಟಮ್ಗಾಗಿರೋದ್ರಿಂದ ಹಂಗೆ ಮಾಡ್ತಾರೆ. ಬಟ್ ನಾನೇನು ಹಂಗೆ ಮಾಡಲ್ಲ, ನಾನು ಹೀಗೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಇದನ್ನೆಲ್ಲ ನಾವು ಟೊಮೆಟೊ ಬಜ್ಜಿ, ಆಮೇಲೆ ಕಾಳು ಸಾರುಗಳು, ಮಸಾಲೆ ಹಾಕಿ ಮಾಡೋವಂಥ ಸಾಂಬಾರುಗಳಿಗೆಲ್ಲ ಬಳಸ್ಕೊಳ್ತೀನಿ ನಾನು. ಹಾಗಾಗಿ ಇದನ್ನು ಮಾಡಿಸಿಟ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾಕಂದ್ರೆ ನಾನು ಇವಾಗ 2 ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ, ಮತ್ತು ಕಾರ್ತಿಕ್ ಮಾಸದಲ್ಲೂ ನಾವು ನಾನ್ ವೆಜ್ ತಿನ್ನಲ್ಲ. ಆವಾಗ ನಾವು ಈ ಪುಡಿನ ಜಾಸ್ತಿ ಬಳಸಲ್ಲ. ಬಟ್ ಸಾಂಬಾರುಗಳಲ್ಲಿ ಬಳಸ್ತೀವಿ. ಮೊಳಕೆ ಕಾಳಿನ ಸಾರು, ಕಡಲೆಕಾಳು ಸಾರು, ಕಾಳು ಗೊಜ್ಜು, ಈ ಥರದಕ್ಕೆಲ್ಲ ನಮ್ಗೆ ಈ ಪೌಡರ್ ಬೇಕಾಗುತ್ತೆ. ಹಾಗಾಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೇಳೆ ಸಾರು ಪುಡಿ ಮಾಡಿಸ್ಬೇಕಿತ್ತು, ಬಟ್ ಮಾಡ್ಸೋಕ್ಕಾಗಲಿಲ್ಲ. ಬಟ್ ಬೇಳೆ ಸಾರು ಪುಡಿ ಇಲ್ಲಾಂದ್ರೂ ಮೇಂಟೈನ್ ಮಾಡ್ಬೋದು. ಯಾಕೆಂದರೆ ನಾವು ಬೇಳೆ ಸಾರು ಪುಡಿನ ಬರೀ ಬೇಳೆ ಸಾಂಬಾರಿಗೆ ಮತ್ತು ಬಸ್ಸಾರಿಗೆ, ಈ ಥರ ಹುಳಿ ಸಾರಿಗೆ ಮಾತ್ರ ಹಾಕ್ಕೊಳ್ಳೋದು.
ಇನ್ನು ಮಾಮೂಲಿ ಯೂಶಲಿ ಮಸೊಪ್ಪು ಮತ್ತು ಉಪ್ಸಾರು ಇದಕ್ಕೆಲ್ಲ ನಾವು ಹಸಿಮೆಣಸಿನಕಾಯಿ ಬಳಸ್ಕೊಳ್ತೀವಿ. ಅದೇ ಥರ ಖಾರದ ಪುಡಿ ಬಳಸಲ್ಲ. ಹಾಗಾಗಿ ಅದರ ಅವಶ್ಯಕತೆ ಇವತ್ತು ಸದ್ಯಕ್ಕಿಲ್ಲ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಇದು ಬೇಕು ಅಂದ್ಬಿಟ್ಟು ಇದು ಮಾಡಿಸ್ತಾ ಇದ್ದೀನಿ. ಅಂಗಡಿಯಿಂದ ತಂದರೆ ಅಷ್ಟು ಟೇಸ್ಟು ಇರಲ್ಲ, ನನಗೆ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇಲ್ಲ, ಒದಗಲ್ಲ. ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಮಾಡ್ತೀನಿ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲ ಯಾರು ಗೊತ್ತಿಲ್ಲ ಅವರು ನೋಡ್ಕೊಂಡು ಮಾಡ್ಕೋಬೋದು, ಅದು ನಿಮ್ಗೇನು ಇಷ್ಟ. ನಾವು ಈ ಥರ ಮಾಡ್ತೀವಿ ಅಂತ ತೋರಿಸ್ಬೇಕಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಯೂಸ್ ಆಗೋರ್ಗೆ ಯೂಸ್ ಆಗಲಿ ಅಲ್ವಾ. ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ನಮ್ಮ ಥರನೇ, ನಮಗೂ ಏನೂ ಗೊತ್ತಿರಲ್ಲ. ಬಟ್ ನಾವು ಎಲ್ಲರೂ ಹೇಳಿಸ್ಕೊಂಡು ಮಾಡ್ಕೊಳ್ತಾ ಇದ್ವಿ ಅಷ್ಟೇ. ಕೆಲವ್ರ ಮನೇಲೆಲ್ಲ ಅವ್ರ ಅತ್ತೆ ಮನೇಲಿ ಅವ್ರ ಅಮ್ಮನ ಮನೇಲೆಲ್ಲ ಮಾಡಿಸ್ಕೊಂಡು ತಂದ್ಕೊಡ್ತಾರೆ ಖಾರದ ಪುಡಿ ಎಲ್ಲ. ಬಟ್ ನಮ್ಗೆ ಎರಡು ಕಡೆನೂ ಯಾರು ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಮ್ಮದು ನಾವೇ ಮಾಡ್ಕೊಂಡ್ಬಿಡೋಣ, ಯಾರ ಮೇಲೂ ಡಿಪೆಂಡ್ ಆಗೋದು ಎಷ್ಟು ದಿವಸ ಅಂತ ಡಿಪೆಂಡ್ ಆಗೋಕ್ಕಾಗತ್ತೆ. ಹಾಗಾಗಿ ನಾನು ಎಲ್ಲಾನು ಕಲ್ತ್ಕೊಂಡು ನನಗೇನು ಬೇಕು ನಮ್ಮ ಮನೆಗೆ ಅದನ್ನು ನಾನು ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ನಾನು ಅವರೇ ಮಾಡ್ಕೊಡ್ಲಿ ಇವರೇ ಮಾಡ್ಕೊಡ್ಲಿ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಪ್ರಯತ್ನ ಪಟ್ಟು ನಾನೇ ಮಾಡ್ಕೊಳ್ತೀನಿ. ಒಂದ್ಸತಿ ಮಾಡೋವರೆಗೂ ಕಷ್ಟ ಅನ್ಸುತ್ತೆ ಅಷ್ಟೇ, ಗೊತ್ತಾದ್ಮೇಲೆ ನಮ್ಮ ಪಾಡಿಗೆ ನಾವು ಮಾಡ್ಕೋಬೋದು. ಒಬ್ರನ್ನ ಕೇಳೋದಕ್ಕಿಂತ ಅವ್ರು ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಕೊಡಲ್ಲ ಅನ್ನೋದು ಆ ಮಾತಿಗಿಂತ ನಾವು ಮಾಡ್ಕೊಳ್ಳೋದೇ ಉತ್ತಮ. ಅದಕ್ಕಾಗಿ ನಂತರ ಯಾರು ಹೆಲ್ಪ್ ಮಾಡೋರಿಲ್ಲ, ಅವರು ನೋಡಿ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸಾಗಿರುತ್ತೆ ಪೌಡರ್. ಫ್ರೆಂಡ್ಸ್, ಇವಾಗ ಇದನ್ನು ಈ ಥರ ನಾನು ತೊಟ್ಟೆಲ್ಲ ತೆಗೆದುಬಿಟ್ಟು ಇಲ್ಲಿ ಇದಕ್ಕೆ ಬೀಸಕ್ಕೆ ಕೊಟ್ಟು ಕಳಿಸ್ತೀನಿ. ಅದಕ್ಕೆ ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ. ಎಲ್ಲರೂ ತೊಟ್ಟು ಸಮೇತನೂ ಬೀಸ್ತಾರೆ, ಬಟ್ ನನಗೆ ಆ ಥರ ರೂಢಿ ಇಲ್ಲ. ಅವರಿಗೆ ಇದರದ್ದು ತೊಟ್ಟೆಲ್ಲ ತೆಗೆದುಬಿಟ್ಟೆ ಬೀಸೋದು. ಏನು ಚೆನ್ನಾಗಿ ಒಣಕೊಂಡಿರುತ್ತೆ, ಬೇಗ ಬಂದ್ಬಿಡುತ್ತೆ. ತೊಟ್ಟು ಡ್ರೈ ಆಗಿರುತ್ತೆ. ಫ್ರೆಂಡ್ಸ್, ಇಷ್ಟು ಕಸ ಬಂದಿದೆ, ಇದೆಲ್ಲ ಬಿಸಾಕ್ತೀನಿ. ಇವಾಗ ಇದರಲ್ಲಿ ಹಾಕೊಂಡಿದ್ದೀನಿ, ಚೆನ್ನಾಗಿ ಕುಟ್ಬಿಟ್ಟು ಒಂದು ಸ್ವಲ್ಪ ಕ್ರಷ್ ಮಾಡ್ತೀನಿ, ಕ್ಲೀನಾಗಿ ಪೌಡರ್ ಆಗಲಿ ಅಂತ. ಇಲ್ಲಿ ಧನಿಯಾ ಕಾಳು ಎಲ್ಲ ಹುರಿದಿಟ್ಟಿದ್ದೀನಿ, ಹಾಕ್ಬಿಟ್ಟು ಕೊಟ್ಟು ಕಳಿಸೋದಷ್ಟೇ. ಆಯ್ತು, ಇವಾಗ ಸ್ಟಾಪ್ ಮಾಡಿ. ಇದು ಅಡ್ಡ ಮಾಡ್ತಿದ್ದೆ. ಸರಿ, ಪ್ಲೇ ಮಾಡಿ. ನಾನು ಇದಕ್ಕೆ ಅರ್ಶಿನದ ಪುಡಿ ಹಾಕ್ಬಿಡ್ತೀನಿ, ಅರ್ಶಿನದ ಕೊಂಬಿಲ್ಲ, ಹಾಗಾಗಿ ಸ್ಟಾಪ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅರ್ಶಿನ ಹಾಕ್ಕೊಂಡಿದ್ದೀನಿ, 100 ಗ್ರಾಮ್ ಅಷ್ಟು ಅರ್ಶಿನದ ಪೌಡರು. ಇವಾಗ ಧನಿಯಾ ಕಾಳು ಹಾಕ್ಬಿಟ್ಟು ಕೊಟ್ಟು ಕಳ್ಸೋದಷ್ಟೇ. ಆಯಿತು, ಇಟ್ಟಿಸ್ಕೊಂಡ್ರೆ ಆಯಿತು. ಯಪ್ಪ ಘಾಟು. ರೆಡಿ ಇದೆ, ಕೊಟ್ಟು ಕಳ್ಸ. ಈ ಥರ ಲೋಟದಲ್ಲಿ ನಾನು 1 ಲೋಟದಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಬಂದು ನಾವು ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಇದನ್ನು ಹಾಕಿದ್ರೆ ಇದ್ರ ಜೊತೆಯಲ್ಲಿ ಮಿಷಿನ್ಗೆ ಅಂಟ್ಕೊಂಡಿರೋ ಅಂಥ ಅಷ್ಟು ಪೌಡರನ್ನು ಬಂದ್ಬಿಡುತ್ತೆ. ಆಮೇಲೆ ಜರಡಿ ಆಡ್ಕೋಬೋದು. ಇದನ್ನು ಸಾಂಬಾರಿಗೆ 8 ಥರ ಬೇಳೆ ಬಳಸ್ಕೋಬೋದು. ಹಾಗಾಗಿ ಇದ್ರಲ್ಲಿ ಬೇಕಾದ್ರೆ ತೋರಿಸ್ತೀನಿ ತೊಗೊಂಡ್ಮೇಲೆ. ಇನ್ನು ಇಷ್ಟು ಪುಡಿ ಬಂದಿರುತ್ತೆ, ಎಕ್ಸ್ಟ್ರಾ ಇರುತ್ತೆ ಅದು ಮಿಷಿನಲ್ಲಿ. ಹಾಗಾಗಿ ನಾವು ಲಾಸ್ಟಲ್ಲಿ ಈ ಥರ ಕಾಳುಗಳನ್ನ ಹಾಕಿ ಅದ್ರ ಪೌಡರ್ನ ತೆಕ್ಕೋಬೇಕು, ಇಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಈ ಥರ ಪೌಡರ್ ಲಾಸ್ಟಲ್ಲಿ ಅದೆಲ್ಲ ಪುಡಿ ಆದಮೇಲೆ ಇದನ್ನು ಹಾಕಿಸ್ಬಿಟ್ಟು ಇದನ್ನು ಇದೇ ಕವರ್ಗೆ ತುಂಬಿಸ್ಕೋಬೇಕು, ಅದರೊಳಗೆ ಹಾಕ್ಬಾರ್ದು, ಯಾಕಂದರೆ ಜರಡಿ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಪುಡಿಯೆಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಕ್ಲೀನಾಗಿ ಫೈನಾಗೆ. ಇದು ಆರಬೇಕು, ಬಿಸಿ ಇದೆ. ಇದು ಆರಿದ್ಮೇಲೆ ನೀಟಾಗಿ ಜರಡಿ ಮಾಡಿ ಬಾಕ್ಸಿಗೆ ತುಂಬ್ಕೊಳ್ಳೋದು. ಇದು ನೋಡಿ, ಬೇಳೆ ಕೊಟ್ಟು ಕಳಿಸಿದ್ನಲ್ಲ ನೋಡಿ, ಬೇಳೆಲಿ ಎಷ್ಟು ಖಾರದ ಪುಡಿ ಬಂದಿದೆ ಅಂತ. ಹಾಗಾಗಿ ನಾವು ಬೇಳೆ ಕೊಟ್ಟು ಕಳಿಸ್ಬೇಕು, ಇಲ್ಲಾಂದರೆ ಇಷ್ಟು ಪುಡಿನೂ ನಮಗೆ ಲಾಸ್ ಆಗುತ್ತೆ, ಅಂಗಡಿಯವ್ರು ಎತ್ಕೊಳ್ತಾರೆ. ಲಾಸ್ಟಲ್ಲಿ ಈ ಥರ ಬೇಳೆ ಹಾಕ್ಬಿಟ್ರೆ ಇರೋದೆಲ್ಲ ಪುಡಿ ಮಿಷಿನಲ್ಲಿ ಇರೋದೆಲ್ಲ ವಾಪಸ್ ಬಂದ್ಬಿಡುತ್ತೆ, ನಮಗೆ ಸ್ಟೋರ್ ಆಗುತ್ತೆ. ಇದನ್ನು ಸಪ್ರೇಟಾಗಿ ಜರಡಿ ಮಾಡ್ಕೊಳ್ಳೋದು. ಇದು ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಜರಡಿ ಆಡಿ ಡಬ್ಬಕ್ಕೆ ತುಂಬ್ಕೊಳ್ತೀನಿ. ಸೊ ನಾಳೆ ವಾರ ಮಾಡೋದಕ್ಕೆ ಬಾಳೆಹಣ್ಣು, ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ. ಮಲ್ಲಿಗೆ ಹೂವು, ವೀಳ್ಯದೆಲೆ, ಮಾಮೂಲಿ ಬಿಡಿ ಹೂವು, ಸ್ವಲ್ಪ ಬದನೆಕಾಯಿ ಮತ್ತು ಗೆಡ್ಡೆಕೋಸು ಬೇಕಿತ್ತು, ಅದು ತಂದೆ. ಕಾಳುಗೋಜು ಮಾಡೋಕ್ಕೆ ನಾಳೆ. ಟೊಮೆಟೊ, ಮಾಮೂಲಿ ಹಾಲು ಮಾಡೋಣ ಅಂತ ಹಾಗಾಗಿ ಇಟ್ಟು ರುಬ್ತಾ ಇದ್ದೀನಿ. ನಾಳೆ ಬಂದು ಬ್ರೇಕ್ಫಾಸ್ಟು ಮತ್ತು ಅಡುಗೆ ಎರಡಕ್ಕೂ ಒಂದೇ ಮಾಡಿಬಿಡ್ತೀನಿ, ಯಾಕಂದರೆ ಕಡಲೆಕಾಳು ಸಾಂಬಾರು ಮಾಡ್ತೀನಿ. ಹಾಗಾಗಿ ನಾಳೆ ಇಡ್ಲಿಗೂ ಅದೇ ಆಗುತ್ತೆ ಮತ್ತು ಅಡುಗೆಗೂ ಅದೇ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ರೆ ಆಯಿತು. ತರಿಸ್ಬೋದಾ? ನೋಡಿ, ಇಲ್ಲಿಂದಾನೆ ಸ್ಮೆಲ್ ಘಮ ಘಮ ತಗೊಂಡ್ಬಿಡಿ. ಘಮ ಘಮ ಇಲ್ಲಿಂದಾನೆ ಹಚ್ಕೊಂಡ್ಬಿಟ್ಟು ಮಾಡಿ.
ಸೊ ನೋಡಿ ಫ್ರೆಂಡ್ಸ್, ಇಡ್ಲಿಗೆ ನಾನು ಕಾಣಿಸ್ತಾ ಇರ್ಬೋದು ನಿಮಗೆ, ಈ ತರ ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಫೈನ್ ಆಗಿ ರುಬ್ಬೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ, ರವೆ ರವೆ ತರ ಬರುತ್ತೆ. ದೋಸೆಗಾದ್ರೆ ನಾವು ನೈಸಾಗಿ ರುಬ್ಕೋಬೇಕು. ಹಾಗಾಗಿ ನಾನು ಇಡ್ಲಿ ಹಿಟ್ಟನ್ನ ಈ ತರ ತರ್ತರಿಯಾಗಿ ರುಬ್ಬೋದು. ನೈಟ್ ಊಟಕ್ಕೆ ಚಪಾತಿ, ದಾಲ್ ಇತ್ತು ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ನೈಟ್ ಊಟ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ